ವ್ಯಾಸಾಯ ಭವನಾಶಾಯ ಶ್ರೀಶಾಯ ಗುಣರಾಶಯೇ ಹೃದ್ಯಾಯ ಶುದ್ಧವಿದ್ಯಾಯ ಮಧ್ವಾಯ ಚ ನಮೋ ನಮಃ. ಪೂರ್ಣಪ್ರಜ್ಞಾ ವಿದ್ಯಾಪೀಠ ಒಂದು ಇಡೀ ರಾಷ್ಟ್ರಕ್ಕೆ ಹೆಮ್ಮೆ ತರ್ತಕ್ಕಂತಹ ಅಧ್ಯಾತ್ಮ ತತ್ವಜ್ಞಾನದ ಒಂದು ದೊಡ್ಡ ಪೀಠ. ಗುರುಕುಲ ಮಾದರಿಯಲ್ಲಿ ಸಂಸ್ಕೃತದ ಭಾಷಾ ಪಾಂಡಿತ್ಯ ಬರುವಂತೆ ಮೊದಲು ಮಾಡಿ ಕೊನೆಗೆ ತರ್ಕ ದ್ವೈತ ವೇದಾಂತಾದಿ ಶಾಸ್ತ್ರದ ಪ್ರಾವೀಣ್ಯವನ್ನು ವಿದ್ಯಾರ್ಥಿಗಳಿಗೆ ಕೊಡುವಂಥ ಒಂದು ಉತ್ತಮವಾದ ವ್ಯವಸ್ಥೆ ಪೂರ್ಣಪ್ರಜ್ಞಾ ವಿದ್ಯಾಪೀಠದಲ್ಲಿದೆ. ನಾನು ಯಾವಾಗಲೂ ಒಂದನ್ನು ನೆನೀತಾ ಇರ್ತೇನೆ. ನಮ್ಮ ವಿದ್ಯಾಗುರುಗಳಾಗಿರ್ತಕ್ಕಂತಹ ವಿಶ್ವೇಶತೀರ್ಥ ಶ್ರೀಪಾದರು ನಮಗೆ ಆಶ್ರಮ ಜ್ಞಾನವನ್ನು ದಯಪಾಲಿಸಿರ್ತಕ್ಕಂತಹ ಶ್ರೀ ವಿದ್ಯಾಮಾನ್ಯ ತೀರ್ಥ ಗುರು ಚರಣರಲ್ಲಿ ವಿದ್ಯಾಭ್ಯಾಸಕ್ಕೋಸ್ಕರ ಮಾಧ್ವ ತತ್ವಜ್ಞ ವಿದ್ಯಾಭ್ಯಾಸಕ್ಕೋಸ್ಕರ ಭಂಡಾರಿಕೆರೆ ಮಠಕ್ಕೆ ಅಲ್ಲಿ ಗುರುಗಳ ಉಪಸತ್ತಿ ಮಾಡಿದರು. ಅವರಿಗೆ ಅತ್ಯಂತ ಪ್ರತಿಭಾನ್ವಿತರಾಗಿರ್ತಕ್ಕಂತಹ ಯೋಗ್ಯರಾಗಿರ್ತಕ್ಕಂತಹ ವಿಶ್ವೇಶತೀರ್ಥ ಶ್ರೀಪಾದರಂತಹ ಶಿಷ್ಯರನ್ನು ಅವರು ಪಡೆದದ್ದು ತುಂಬ ಸಂತೋಷವಾಗಿದೆ. ಅವರಲ್ಲಿ ಗುರುಗಳು ವಿಶೇಷವಾಗಿರ್ತಕ್ಕಂತಹ ಒಂದು ಅನುಗ್ರಹಪೂರ್ವಕವಾಗಿ ಆ ಒಂದು ತತ್ವಜ್ಞಾನದ ಆ ಬೀಜವನ್ನು ಏನು ಬಿತ್ತಿದ್ರು ಅದಿವತ್ತು ಸತ್ಪಾತ್ರದಲ್ಲಿ ಯಾವುದೇ ಒಂದು ದಾನ ಮಾಡಿದರೂ ಕೂಡ ಅದು ಅನಂತ ಫಲ ಕೊಡುತ್ತದೆ ಎಂಬುದಕ್ಕೆ ಉತ್ತಮ ನಿದರ್ಶನ ನಮ್ಮ ವಿಶ್ವೇಶತೀರ್ಥ ಶ್ರೀಪಾದರು. ಕಾರಣದಿಂದ ಗುರುಗಳು ಅವರಲ್ಲೊಂದು ತತ್ವಜ್ಞಾನದ ಬೀಜವನ್ನು ಏನು ಬಿತ್ತಿದ್ರು ಇವತ್ತು ಪೂರ್ಣಪ್ರಜ್ಞ ವಿದ್ಯಾಪೀಠ ಎಂಬ ದೊಡ್ಡ ಹೆಮ್ಮರವಾಗಿ ಕಲ್ಪವೃಕ್ಷವಾಗಿ ಬೆಳೆದಿದೆ. ಅಂದರೆ ಗುರು ನಾನು ಯಾವಾಗಲೂ ಗುರು ಬಿತ್ತಿದ ಬೀಜ ಹೆಮ್ಮರವಾಯಿತು ಅಂತ ಒಂದು ಪದ್ಯದಲ್ಲಿ ವಿಶ್ವೇಶತೀರ್ಥ ಶ್ರೀಪಾದರ ಕುರಿತು ಒಂದು ಪದ್ಯದಲ್ಲಿ ನಾವು ಹೇಳಿದ್ದೇವೆ. ಅದು 100ಕ್ಕೆ 100 ಸತ್ಯವಾಗಿದೆ. ನಾನು ಯಾವಾಗಲೂ ಹೇಳೋದುಂಟು, ವಿದ್ಯಾಪೀಠ ಒಳ್ಳೆಯ ಊಟ, ಸೊಳ್ಳೆ ಕಾಟ, ಫೈಲ್ ಆದರೆ ಮನೆಗೆ ಓಟ ಅಂತ. ಒಂದಾನೊಂದು ಕಾಲದ ನಾವೆಲ್ಲ ವಿದ್ಯಾಭ್ಯಾಸ ಮಾಡುವ ಸಂದರ್ಭದಲ್ಲಿ ಒಳ್ಳೆ ಭೋಜನಕ್ಕೆ ಏನೂ ವ್ಯವಸ್ಥೆ ಚೆನ್ನಾಗಿತ್ತು. ವಿದ್ಯಾಪೀಠ ಒಳ್ಳೆಯ ಊಟ, ಸೊಳ್ಳೆ ಕಾಟ ಸ್ವಲ್ಪ ಇತ್ತು, ಆದರೆ ಫೈಲ್ ಆದರೆ ಮನೆಗೆ ಓಟ ಅಂತ. ಅದು ಫೈಲ್ ಆದರೆ ಇಟ್ಕೊಳ್ತಾ ಇರಲಿಲ್ಲ. ಆದರೆ ಇವತ್ತು ಕಾಲ ಬದಲಾದಂತೆ ವಿಶ್ವೇಶತೀರ್ಥ ಶ್ರೀಪಾದರು ಎಲ್ಲವರಲ್ಲಿಯೂ ಒಂದು ಒಳ್ಳೆಯ ಗುಣವನ್ನು ಮೆಚ್ಚಿಕೊಂಡು ಅವರಿಗೆ ಅವಕಾಶ ಕೊಡ್ತಾರೆ ಬೆಳಿಲಿಕ್ಕೆ. ಆದ್ದರಿಂದಾಗಿ ಪ್ರತಿಯೊಬ್ಬರಲ್ಲಿ ಕೂಡ ಒಂದು ಒಳ್ಳೆಯ ಗುಣವನ್ನು ಗುರುತಿಸಿ ಅವರನ್ನು ಇಟ್ಕೊಟ್ಟು ಬೆನ್ನುಚಪ್ಪರಿಸಿ ಅವನು ಯೋಗ್ಯನಾಗುವಂತೆ ಒಂದು ಉತ್ತಮವಾದಂತಹ ಹೃದಯ ವೈಶಾಲ್ಯದಿಂದ ಅವಕಾಶ ಮಾಡಿಕೊಡ್ತಾ ಇದ್ದರು. ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ಪರಿಣಿತಿ ಪಡಿತಾರೆ, ಯಾರನ್ನೂ ಕೂಡ ನಾನು ಬಿಡಬಾರ್ದು ಎಂಬಂಥ ಉದಾರ ಮನಸ್ಸು ನಮ್ಮ ಗುರುಗಳಿಗೆ ವಿದ್ಯಾಗುರುಗಳಾಗಿರ್ತಕ್ಕಂತಹ ವಿಶ್ವೇಶತೀರ್ಥ ಶ್ರೀಪಾದರಿಗೆ ಇತ್ತು. ಎಲ್ಲ ವ್ಯವಸ್ಥೆ ಆವಾಗ ಬಹಳ ಅಲ್ಪ ವಿದ್ಯಾರ್ಥಿಗಳು, ಬಹಳ ನಾನು ಸೇರುವಾಗ ಒಂದು 50-60. ನಾನು ಗುರುಗಳ 2ನೇ ಪರ್ಯಾಯದಲ್ಲಿ ಅಲ್ಲಿ ವೇದ ಅಭ್ಯಾಸ ಮಾಡಿ ಸ್ವಲ್ಪ ಪೂರ್ತಿ ಆಗಿರಲಿಲ್ಲ. ಕೊನೆಗೆ ನಮ್ಮ ಗುರುಗಳ ಪರ್ಯಾಯದಲ್ಲಿ ಮುಂದುವರೆಸಿದೆ. ಕೊನೆಗೆ ಏನು ಮಾಡಬೇಕು ಅಂತ ಹೇಳಿದಾಗ ಪೂರ್ಣಪ್ರಜ್ಞ ವಿದ್ಯಾಪೀಠಕ್ಕೆ ಸೇರಬೇಕು ಅಂತ ಒಂದು ಪ್ರೇರಣೆ ನಮ್ಮ ಸೋದರ ಅತ್ತೆಯಿಂದ ಆಯಿತು. ಅವರು ಅದಕ್ಕೆ ಹುರಿದುಂಬಿಸಿದರು. ಅಡ್ಡೆ ವೇದವ್ಯಾಸಾಚಾರ್ಯ ಮೂಲಕ ಅದು ನಾನು ಇಲ್ಲಿ ಮೊದಲು ಅಲ್ಲಿ ಸೇರಿ ಅದ ನಂತರ ಪೂರ್ಣಪ್ರಜ್ಞ ವಿದ್ಯಾಪೀಠಕ್ಕೆ 3ನೇ ಕ್ಲಾಸಿಗೆ ಸೇರಿಕೊಂಡೆ. ಆ ಇಸ್ವಿ ಸ್ವಲ್ಪ ನೆನಪಾಗ್ತಾ ಇಲ್ಲ, 70ನೇ ವರ್ಷ ಏನೋ. ಆವಾಗ ತುಂಬ ವಿದ್ಯಾರ್ಥಿಗಳು ಬಹಳ ಕಡಿಮೆ ಇದ್ದರು. ಓದುವ ತುಂಬ ಚೆನ್ನಾಗಿ ಅಭ್ಯಾಸ ಮಾಡ್ತಕ್ಕಂತಹ ಒಂದು ವ್ಯವಸ್ಥೆ ಇತ್ತು. ಆವಾಗ ಬಹಳ ಅಲ್ಪ ಪರಿಮಿತಿ ಇರತಕ್ಕಂಥದ್ದು. ಅದರ ನಂತರ ಗುರುಗಳು ಹೆಚ್ಚಿನ ವಿದ್ಯಾರ್ಥಿಗಳನ್ನು ತಗೊಂಡು ಆ ಪೂರ್ಣಪ್ರಜ್ಞ ವಿದ್ಯಾಪೀಠದಲ್ಲಿ ವಿಶೇಷವಾದಂತಹ ಒಂದು ವಿದ್ಯಾರ್ಥಿಗಳ ಗಮನಾರ್ಹವಾದಂಥ ವಿದ್ಯಾರ್ಥಿಗಳ ಪಡೆಯನ್ನೇ ನಿರ್ಮಾಣ ಮಾಡಿದರು. ವಿಶೇಷವಾಗಿ ಇವತ್ತು ಒಂದು ದೊಡ್ಡ ಹೆಮ್ಮೆಯ ತತ್ವಜ್ಞಾನದ ಒಂದು ಕಲ್ಪವೃಕ್ಷವಾಗಿ ಬೆಳೆದು
ವಿಶೇಷವಾದ ಸಮಾಜಕ್ಕೆ ಅದು ಯಾಜ್ಞಿಕ ವರ್ಗದಲ್ಲಿ ಆಗಲಿ ಮತ್ತು ವೇದಾಂತ ಪಾಠ ಪ್ರವಚನದ ಮಾರ್ಗದಲ್ಲಿ ಆಗಲಿ ಉತ್ತಮವಾಗಿರ್ತಕ್ಕಂತಹ ವಿದ್ವಾಂಸರು ಆಗ್ತಾ ಇದ್ದಾರೆ. ಸಮಾಜಕ್ಕೆ ಅದರಿಂದ ಉಪಯುಕ್ತವಾಗ್ತಾ ಇದೆ. ಶ್ರೀಪಾದರ ಪೂರ್ಣಪ್ರಜ್ಞ ವಿದ್ಯಾಪೀಠ ಎಂಬುದು ಒಂದು ದೊಡ್ಡ ಗುರುತಿಸಲಿಕ್ಕೆ ಯೋಗ್ಯವಾದಂತಹ ಸಾಧನೆಯಾಗಿದೆ. ಆದರೆ ನಾವು ತುಂಬ ಉಪಕೃತರಾಗಿದ್ದೇವೆ. ನಾವು ಪೂರ್ಣಪ್ರಜ್ಞ ವಿದ್ಯಾಪೀಠಕ್ಕೆ ಗುರುಗಳ ಆಶ್ರಯ ನನಗೆ ಕೊಡಲಿಲ್ಲ ಅಂದರೆ ನಾನು ಏನಾಗ್ತಿದ್ದೇನೋ ಗೊತ್ತಿಲ್ಲ, ಎಲ್ಲೆಲ್ಲೋ ಹೋಗಬೇಕಿತ್ತು. ಆದರೆ ನನಗೊಂದು ಉತ್ತಮವಾದ ಆಶ್ರಯ ಗುರುಗಳು ಕಲ್ಪಿಸಿ ಆ ದೊಡ್ಡ ಗುರುಗಳಿಂದ ನಮಗೆ ಒಂದು ಅನುಗ್ರಹ ಆಗುವಂತೆ ಮಾಡಿ ನಮ್ಮ ಜೀವನವನ್ನೇ ಒಂದು ಉತ್ತಮವಾದ ರೀತಿಯಲ್ಲಿ ಬದಲಿಸಿದ್ದೇ ಗುರುಗಳು ನಿರ್ಮಾಣ ಮಾಡಿದ, ಗುರುಗಳ ಆಶ್ರಯ ಕೊಟ್ಟಂತಹ ಪೂರ್ಣಪ್ರಜ್ಞ ವಿದ್ಯಾಪೀಠದ ಮೂಲಕ. ಹಾಗಾಗಿ ತುಂಬ ನಾನು ಅಲ್ಲಿ ಕಲಿತಿದ್ದೇನೆ, ಏನೋ ಅಭಿಮಾನದಿಂದ ಹೇಳ್ತಾ ಇಲ್ಲ. ವಿಶೇಷವಾಗಿ ಇವತ್ತು ಪೂರ್ಣಪ್ರಜ್ಞ ವಿದ್ಯಾಪೀಠ ಅದು ತತ್ವಜ್ಞಾನ ವಿಶೇಷವಾಗಿರ್ತಕ್ಕಂಥ ಸಂಶೋಧನಾ ಮಂದಿರದ ವಿಷಯದಲ್ಲಿ ಆಗಲಿ ಮತ್ತು ಅನೇಕ ವಿದ್ವಾಂಸರು ಹೆಮ್ಮೆ ಪಡುವಂತಹ ವಾದಕೌಶಲವನ್ನು ಬೇರೆ ಬೇರೆ ವಿಶ್ವವಿದ್ಯಾನಿಲಯದಲ್ಲಿ ಅವರು ತಮ್ಮ ಕೌಶಲವನ್ನು ತೋರಿಸಿದ್ದಾರೆ. ಹಾಗಾಗಿ ಶ್ರೀಗಳವರು ನಿರ್ಮಾಣ ಮಾಡಿರ್ತಕ್ಕಂತಹ ಪೂರ್ಣಪ್ರಜ್ಞ ವಿದ್ಯಾಪೀಠದ ಒಂದು ಸಂಸ್ಥೆಯಾಗಲಿ ಅಥವಾ ಅಲ್ಲಿ ತಯಾರಿರ್ತಕ್ಕಂತಹ ವಿದ್ವಾಂಸರಾಗಲಿ ವಿಶೇಷವಾಗಿ ಅದಕ್ಕೆ ಕೀರ್ತಿ ತರುವಂತೆ ಒಂದು ತಯಾರಾಗಿದ್ದಾರೆ. ಆದ್ದರಿಂದಾಗಿ ಗುರುಗಳ ಈ ಒಂದು ವಿಶಿಷ್ಟವಾಗಿರ್ತಕ್ಕಂತಹ ಒಂದು ವಿದ್ಯಾಸಂಸ್ಥೆ ಅತ್ಯಂತ ಚಿರಕಾಲ ಎಲ್ಲರೂ ಸ್ಮರಣೆ ಮಾಡ್ತಕ್ಕಂತಹ ಕಾರ್ಯವನ್ನು ಮಾಡಿದ್ದಾರೆ. ಗುರುಗಳು, ನಮ್ಮ ಗುರುಗಳು ಅವರಿಗೆ ವಿಶೇಷವಾಗಿರ್ತಕ್ಕಂತಹ ಪ್ರೇರಣೆ, ಮಾರ್ಗದರ್ಶನ, ಪೂರ್ಣ ಅನುಗ್ರಹ ಅದ ಮೇಲೆ ಇದ್ದದ್ರಿಂದಾಗಿ ಆ ಒಂದು ಅದಕ್ಕೆ ತಕ್ಕಂತೆ ಕಾರ್ಯದಕ್ಷತೆ ವಿಶ್ವೇಶತೀರ್ಥ ಶ್ರೀಪಾದರು ನಮ್ಮ ಗುರುಗಳಲ್ಲಿ ಇದ್ದದ್ರಿಂದಾಗಿ ಅದನ್ನು ಚೆನ್ನಾಗಿ ನಿಭಾಯಿಸಿಕೊಂಡು ಗುರುಗಳು ಅದನ್ನು ದೊಡ್ಡ ಹೆಮ್ಮರವಾಗಿ ಬೆಳೆಸಿದ್ದಾರೆ. ನನಗೆ ಅನ್ನಿಸ್ತಾ ಇದೆ ಗುರುಗಳಲ್ಲಿ, ನಮ್ಮ ಗುರುಗಳಲ್ಲಿ ತುಂಬ ವಿದ್ಯಾಗುರುಗಳಲ್ಲಿ ತುಂಬ ಭಕ್ತಿ ಇದೆ. ಆ ತುಂಬ ಭಕ್ತಿ ಇದ್ದದ್ರಿಂದಾಗಿ ಅವರ ಪೂರ್ಣ ಅನುಗ್ರಹಕ್ಕೆ ಪಾತ್ರರಾಗಿ ಆ ಒಂದು ಸ್ವಯಂ ಕಾರ್ಯದಕ್ಷತೆ ಇದೆ ಮತ್ತು ಗುರುಗಳ ಅನುಗ್ರಹ ಇದೆ, ದೈವಾನುಗ್ರಹ ಇದೆ. ಆದ್ದರಿಂದಾಗಿ ಆ ಪೂರ್ಣಪ್ರಜ್ಞ ವಿದ್ಯಾಪೀಠದಂತಹ ಒಂದು ಕಲ್ಪವೃಕ್ಷವನ್ನು ಬೆಳೆಸುವುದರಲ್ಲಿ ಅವರು ಸಫಲರಾಗಿದ್ದಾರೆ ಗುರುಗಳು. ಅಂತಹ ಪೂರ್ಣಪ್ರಜ್ಞ ವಿದ್ಯಾಪೀಠದ ಮೂಲಕ ನನಗಲ್ಲದೆ ಅನೇಕ ಅಲ್ಲಿ ತಯಾರಾಗಿದ್ದಾರೆ ಪೀಠಾಧಿಪತಿಗಳು, ಅನೇಕ ವಿದ್ವಾಂಸರು ತಯಾರಾಗಿದ್ದಾರೆ. ಇವತ್ತು ಒಳ್ಳೆ ಗೌರವದಿಂದ ದೈನ್ಯವಿಲ್ಲದೆ ಅನೇಕರು ಬದುಕುತ್ತಾ ಇದ್ದಾರೆ ಅಂದರೆ ಅದಕ್ಕೆ ಪೂರ್ಣಪ್ರಜ್ಞ ವಿದ್ಯಾಪೀಠ ದೊಡ್ಡ ಆಶ್ರಯವನ್ನು ಕೊಟ್ಟಿದೆ. ಅಂತಹ ಪೂರ್ಣಪ್ರಜ್ಞ ವಿದ್ಯಾಪೀಠವನ್ನು ಸ್ಥಾಪನೆ ಮಾಡಿ ಎಲ್ಲರಿಗೂ ಕೂಡ ಒಂದು ವಿಶೇಷವಾಗಿರ್ತಕ್ಕಂತಹ ಅನುಗ್ರಹವನ್ನು ಮಾಡಿರ್ತಕ್ಕಂತಹ ನಮ್ಮ ವಿದ್ಯಾಗುರುಗಳಾಗಿರ್ತಕ್ಕಂತಹ ವಿಶ್ವೇಶತೀರ್ಥ ಶ್ರೀಪಾದರನ್ನು ನೆನೀತಾ ಅವರಿಗೆ ಅನಂತ ಪ್ರಣಾಮಗಳನ್ನು ನಾನು ಸಲ್ಲಿಸ್ತಾ ಇದ್ದೇನೆ. ಅಂತಹ ಅವರ ಶಿಷ್ಯರಾಗಿರ್ತಕ್ಕಂತಹ ವಿಶ್ವಪ್ರಸನ್ನ ತೀರ್ಥರೂ ಕೂಡ ಆ ನಿಟ್ಟಿನಲ್ಲಿ ಯಾವುದೇ ಒಂದು ಹೆಚ್ಚು ಮಾತಾಡುವುದಿಲ್ಲ, ಮಾತಾಡದೇನೆ ಕೃತಿಯಲ್ಲಿ ಆ ಒಂದು ಕಾರ್ಯವನ್ನು ತೋರಿಸುವಂತಹ ಒಂದು ದಕ್ಷತೆಯನ್ನು ವಿಶ್ವಪ್ರಸನ್ನ ತೀರ್ಥರು ಪಡೆದಿದ್ದಾರೆ. ಅವರಿಂದಾಗಿ ಇನ್ನಷ್ಟು ಗುರುಗಳ ಅನುಗ್ರಹದಿಂದ ಅವರ ಒಂದು ದಕ್ಷತೆಯಿಂದ ಇನ್ನಷ್ಟು ಆ ಪೂರ್ಣಪ್ರಜ್ಞ ವಿದ್ಯಾಪೀಠ ವಿಶೇಷವಾಗಿ ರಾರಾಜಿಸಲಿ ಎಂಬುದಾಗಿ ದೇವರನ್ನು ಪ್ರಾರ್ಥನೆ ಮಾಡ್ತಾ ನಮ್ಮ ಮಾತನ್ನು ಕೃಷ್ಣಾರ್ಪಣೆ ಮಾಡ್ತಾ ಇದ್ದೀನಿ.